ಸಂಭಾಲ್ನಲ್ಲಿನ ಜಮಾ ಮಸೀದಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ಜಮಾ ಮಸೀದಿ ಮುಖ್ಯಸ್ಥನನ್ನ ಸದ್ಯ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಾಮಾ ಮಸೀದಿ ಮುಖ್ಯಸ್ಥ ಪೊಲೀಸರ ವಶಕ್ಕೆ. ಸಂಭಾಲ್ನಲ್ಲಿ ಪೊಲೀಸರ ಪಥಸಂಚಲನ. ಸಂಭಾಲ್ನಲ್ಲಿ ಶಾಹಿ ಜಾಮಾ ಮಸೀದಿ ಬಳಿ ಹಿಂದೂ ದೇಗುಲದ ಹಲವು ಕುರುಹುಗಳು ಪತ್ತೆಯಾದ ಹಿನ್ನೆಲೆ ಉತ್ಖನನಕ್ಕೆ ಕೋರ್ಟ್ ಸೂಚಿಸಲಾಗಿತ್ತು. ಆದರೆ ಇದನ್ನು ವಿರೋಧಿಸಿ ಜಾಮಾ ಮಸೀದಿ ಬಳಿ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ರೂವಾರಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದಿದೆ. ಶಾಹಿ ಜಾಮಾ ಮಸೀದಿಯ ಅಧ್ಯಕ್ಷ ಜುಫರ್ ಅಲಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿದೆ. ಜುಫರ್ ಅವರನ್ನ ವಶಕ್ಕೆ ಪಡೆಯುವ ಮುನ್ನ ಅಲ್ಲಿ ಮಾಹಿತಿ ನೀಡಲಾಗಿತ್ತು. ಬೃಹತ್ ಪೊಲೀಸ್ ಸರ್ಪಗಾವಲಿನೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವಶಕ್ಕೆ ಪಡೆಯಲಾಯಿತು. 24 नवंबर 2024 को यहाँ पे विवादित स्थल पे सर्वे हो रहा था. उस सर्वे में लोगों के द्वारा पत्थरबाजी की गई, फायरिंग की गई और जो कंस्पिरेसी थी उसमें जो अभियोग पंजीकृत किया गया था 335/24 उसमें आज जफर अली जो यहाँ पे जामा मस्जिद के सदर हैं उनको गिरफ्तार करके जेल भेजा गया है. ಇನ್ನು ಜುಫರ್ನನ್ನ ವಶಕ್ಕೆ ಪಡೆದ ಬಳಿಕ ಯಾವುದೇ ಅನಾಹುತ ಸಂಭವಿಸಬಾರದು ಅಂತ ಪೊಲೀಸರು ಪಥಸಂಚಲನ ನಡೆಸಿದ್ರು. ಅಲ್ಲದೆ ಏರಿಯಾದಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದ್ದು ಹದ್ದಿನ ಕಣ್ಣಿಡಲಾಗಿದೆ. ಉತ್ಖನನದ ವೇಳೆ ನಡೆದ ಪ್ರತಿಭಟನೆಗೆ ಕಾರಣರಾದವರನ್ನ ವಶಕ್ಕೇನೂ ಪಡೆದಾಯಿತು. ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡದೆ ಬಾಲ ಬಿಚ್ಚುವವರನ್ನ ಯೋಗಿ ಸರ್ಕಾರ ಹೆಡೆಮುರಿ ಕಟ್ಟುತ್ತಿರುವುದಕ್ಕೆ ಇದೇ ಸಾಕ್ಷಿ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸಂಭಾಲ್ನಲ್ಲಿನ ಜಮಾ ಮಸೀದಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ಜಮಾ ಮಸೀದಿ ಮುಖ್ಯಸ್ಥನನ್ನ ಸದ್ಯ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಾಮಾ ಮಸೀದಿ ಮುಖ್ಯಸ್ಥ ಪೊಲೀಸರ ವಶಕ್ಕೆ. ಸಂಭಾಲ್ನಲ್ಲಿ ಪೊಲೀಸರ ಪಥಸಂಚಲನ. ಸಂಭಾಲ್ನಲ್ಲಿ ಶಾಹಿ ಜಾಮಾ ಮಸೀದಿ ಬಳಿ ಹಿಂದೂ ದೇಗುಲದ ಹಲವು ಕುರುಹುಗಳು ಪತ್ತೆಯಾದ ಹಿನ್ನೆಲೆ ಉತ್ಖನನಕ್ಕೆ ಕೋರ್ಟ್ ಸೂಚಿಸಲಾಗಿತ್ತು. ಆದರೆ ಇದನ್ನು ವಿರೋಧಿಸಿ ಜಾಮಾ ಮಸೀದಿ ಬಳಿ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ರೂವಾರಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದಿದೆ. ಶಾಹಿ ಜಾಮಾ ಮಸೀದಿಯ ಅಧ್ಯಕ್ಷ ಜುಫರ್ ಅಲಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿದೆ. ಜುಫರ್ ಅವರನ್ನ ವಶಕ್ಕೆ ಪಡೆಯುವ ಮುನ್ನ ಅಲ್ಲಿ ಮಾಹಿತಿ ನೀಡಲಾಗಿತ್ತು. ಬೃಹತ್ ಪೊಲೀಸ್ ಸರ್ಪಗಾವಲಿನೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವಶಕ್ಕೆ ಪಡೆಯಲಾಯಿತು. 24 नवंबर 2024 को यहाँ पे विवादित स्थल पे सर्वे हो रहा था. उस सर्वे में लोगों के द्वारा पत्थरबाजी की गई, फायरिंग की गई और जो कंस्पिरेसी थी उसमें जो अभियोग पंजीकृत किया गया था 335/24 उसमें आज जफर अली जो यहाँ पे जामा मस्जिद के सदर हैं उनको गिरफ्तार करके जेल भेजा गया है. ಇನ್ನು ಜುಫರ್ನನ್ನ ವಶಕ್ಕೆ ಪಡೆದ ಬಳಿಕ ಯಾವುದೇ ಅನಾಹುತ ಸಂಭವಿಸಬಾರದು ಅಂತ ಪೊಲೀಸರು ಪಥಸಂಚಲನ ನಡೆಸಿದ್ರು. ಅಲ್ಲದೆ ಏರಿಯಾದಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದ್ದು ಹದ್ದಿನ ಕಣ್ಣಿಡಲಾಗಿದೆ. ಉತ್ಖನನದ ವೇಳೆ ನಡೆದ ಪ್ರತಿಭಟನೆಗೆ ಕಾರಣರಾದವರನ್ನ ವಶಕ್ಕೇನೂ ಪಡೆದಾಯಿತು. ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡದೆ ಬಾಲ ಬಿಚ್ಚುವವರನ್ನ ಯೋಗಿ ಸರ್ಕಾರ ಹೆಡೆಮುರಿ ಕಟ್ಟುತ್ತಿರುವುದಕ್ಕೆ ಇದೇ ಸಾಕ್ಷಿ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸಂಭಾಲ್ನಲ್ಲಿನ ಜಮಾ ಮಸೀದಿಯಲ್ಲಿ ಸರ್ವೆ ಕಾರ್ಯ ನಡೆಸುವ ವೇಳೆ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ಜಮಾ ಮಸೀದಿ ಮುಖ್ಯಸ್ಥನನ್ನ ಸದ್ಯ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ.
ಜಾಮಾ ಮಸೀದಿ ಮುಖ್ಯಸ್ಥ ಪೊಲೀಸರ ವಶಕ್ಕೆ. ಸಂಬಾಲ್ನಲ್ಲಿ ಪೊಲೀಸರ ಪಥಸಂಚಲನ. ಸಂಬಾಲ್ನಲ್ಲಿ ಶಾಹಿ ಜಾಮಾ ಮಸೀದಿ ಬಳಿ ಹಿಂದೂ ದೇಗುಲದ ಹಲವು ಕುರುಹುಗಳು ಪತ್ತೆಯಾದ ಹಿನ್ನೆಲೆ ಉತ್ಖನನಕ್ಕೆ ಕೋರ್ಟ್ ಸೂಚಿಸಲಾಗಿತ್ತು. ಆದರೆ ಇದನ್ನು ವಿರೋಧಿಸಿ ಜಾಮಾ ಮಸೀದಿ ಬಳಿ ಭಾರೀ ಹೈಡ್ರಾಮಾ ನಡೆದಿತ್ತು. ಪ್ರತಿಭಟನೆಗೆ ಕಾರಣವಾದ ರೂವಾರಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದಿದೆ. ಶಾಹಿ ಜಾಮಾ ಮಸೀದಿಯ ಅಧ್ಯಕ್ಷ ಜುಫರ್ ಅಲಿಯನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿದೆ. ಜುಫರ್ ಅವರನ್ನ ವಶಕ್ಕೆ ಪಡೆಯುವ ಮುನ್ನ ಅಲ್ಲಿ ಮಾಹಿತಿ ನೀಡಲಾಗಿತ್ತು. ಬೃಹತ್ ಪೊಲೀಸ್ ಸರ್ಪಗಾವಲಿನೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವಶಕ್ಕೆ ಪಡೆಯಲಾಯಿತು. 24 नवंबर 2024 को यहाँ पे विवादित स्थल पे सर्वे हो रहा था. उस सर्वे में लोगों के द्वारा पत्थरबाजी की गई, फायरिंग की गई और जो कंस्पिरेसी थी उसमें जो अभियोग पंजीकृत किया गया था 335/24, उसमें आज जफर अली जो यहाँ पे जामा मस्जिद के सदर हैं उनको गिरफ्तार करके जेल भेजा गया है. ಇನ್ನು ಜುಫರ್ನನ್ನ ವಶಕ್ಕೆ ಪಡೆದ ಬಳಿಕ ಯಾವುದೇ ಅನಾಹುತ ಸಂಭವಿಸಬಾರದು ಅಂತ ಪೊಲೀಸರು ಪಥಸಂಚಲನ ನಡೆಸಿದ್ರು. ಅಲ್ಲದೆ ಏರಿಯಾದಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದ್ದು ಹದ್ದಿನ ಕಣ್ಣಿಡಲಾಗಿದೆ. ಉತ್ಖನನದ ವೇಳೆ ನಡೆದ ಪ್ರತಿಭಟನೆಗೆ ಕಾರಣರಾದವರನ್ನ ವಶಕ್ಕೇನೂ ಪಡೆದಾಯಿತು. ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡದೆ ಬಾಲ ಬಿಚ್ಚುವವರನ್ನ ಯೋಗಿ ಸರ್ಕಾರ ಹೆಡೆಮುರಿ ಕಟ್ಟುತ್ತಿರುವುದಕ್ಕೆ ಇದೇ ಸಾಕ್ಷಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.